ನಮಸ್ಕಾರ ಸ್ನೇಹಿತರೆ, ನಾನು ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಅದಕ್ಕೆ ಸುಸ್ವಾಗತ. ಸ್ನೇಹಿತರು, ನೋಡ್ತಾ ಇರ್ಬೋದು, ಎಲ್ಲೋ ನೋಡಿದ್ದೀವಲ್ಲ ಅಂತ ಹೇಳ್ತಾ ಇರ್ತೀರಾ. ಇದು ದಾರಿಯಲ್ಲೇ ಇರುತ್ತೆ, ತಿಪ್ಪೆಗುಂಡುಗಳಲ್ಲಿ ಇರುತ್ತೆ, ಕೆರೆ ಭಾಗದಲ್ಲಿರುತ್ತೆ ಮತ್ತು ದಾರಿಯ ಪಕ್ಕದಲ್ಲೇ ಬೆಳೆದಿರ್ತದೆ. ಇದು ಮರಳಂತಿ ಗಿಡ ಅಂತಾರೆ. ಈ ಮರಳಂತಿ ಗಿಡ ನೀವು ನೋಡ್ತಾ ಇರ್ಬೋದು. ಅದನ್ನು ಚಿಕ್ಕ ಮಕ್ಕಳು, ನಾವು ಚಿಕ್ಕ ವಯಸ್ಸಲ್ಲಿ ಆಗ ಸ್ಕೂಲ್ಗೆ ಹೋಗೋವಾಗೆಲ್ಲ ಇದನ್ನು ಬೀಜ ಕಿತ್ಬಿಟ್ಟು ತಲೆಗೆ ಹಾಕೋದು. ಮತ್ತು ಇದನ್ನು ಹೆಚ್ಚಾಗಿ ಪ್ರಾಣಿಗಳು ತಿನ್ನೋದಿಲ್ಲ, ಯಾಕಂದರೆ ವಿಷಕಾರಿ ಮತ್ತು ಆ ಮುಳ್ಳಿರುತ್ತೆ, ತಿನ್ನಲ್ಲ. ಮತ್ತು ಇದೇನಾದರೂ ದಾರಿಯಲ್ಲಿ ಕುರಿಗಳು ಏನಾದರೂ ಹೋಗ್ಕೊಂಡ್ರೆ ಬಂಡದ ಮೇಲೆಲ್ಲ ಕಚ್ಕೊಂಡಿರ್ತೈತೆ. ಇದು ಅಷ್ಟು ಅಂಟಾಗಿರುತ್ತೆ ಮತ್ತು ತಲೆ ಕೂದಲು ಅಷ್ಟೇ ಕಚ್ಕೊಂಡ್ಬಿಟ್ರೆ ಅದು ಬಿಡೋದಿಲ್ಲ, ಅಷ್ಟು ಸಿಕ್ಕಲು ಕಷ್ಟ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಉಪಯೋಗ ಏನಂದರೆ, ಮರಳಂತಿ ಗಿಡದಲ್ಲಿ ಈ ಬುಡದ ಅಲ್ಲಿರುತ್ತಲ್ಲ ಬೇರು, ಆ ಬೇರನ್ನು ತೊಗೊಂಬಂದು ತೊಳೆದ್ಬಿಟ್ಟು ಚೆನ್ನಾಗಿ ಚಚ್ಚಿಬಿಟ್ಟು ನಾವು ತಲೆಗೆ ಆ ರಸವನ್ನು ಲೇಪನ ಮಾಡಿದ್ರೆ ನಮಗಿರುವ ತಲೆನೋವು ಕೂಡ ವಾಸಿಯಾಗುತ್ತೆ. ಮತ್ತು ಅದರಲ್ಲಿರುವ ಬೀಜದ ಎಣ್ಣೆಗಳನ್ನು ನಾವು ತಯಾರು ಮಾಡಿಕೊಂಡು ನಮ್ಮ ಕೈಕಾಲು ಎಲ್ಲೂ ಮುರಿದಿರುತ್ತಾ ಆ ಜಾಗದಲ್ಲಿ ಹಚ್ಕೊಂಡ್ರೆ ಕೀಲು ನೋವು, ಮೊಣಕಾಲು ನೋವು ಕೂಡ ವಾಸಿಯಾಗುತ್ತೆ ಮತ್ತು ಮೂಳೆನೂ ಕಟ್ಟುತ್ತೆ. ಇದು ವೈದ್ಯರು ಹೇಳುವುದು, ಆಯುರ್ವೇದ ವೈದ್ಯರು ಕೂಡ ಹೇಳುವ ಮಾಹಿತಿ. ನಿಮಗೆ ಮಾಡಿಕೊಳ್ಳುವ ಮುಂಚೆ ವೈದ್ಯರನ್ನು ಸಲಹೆ ಪಡೆದುಕೊಂಡು ಈ ಮದ್ದುಗಳನ್ನು ಉಪಯೋಗಿಸ್ಕೊಳ್ಳಿ, ಆಯುರ್ವೇದ ಔಷಧಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಲ ಸಬ್ಸ್ಕ್ರೈಬರ್ ಆಗಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಮರಳಂತಿ ಗಿಡ ತುಂಬ ಚೆನ್ನಾಗಿರುವ ರಿಸಲ್ಟ್ ಬರುತ್ತೆ, ಆರೋಗ್ಯಕರವಾಗಿರುತ್ತೆ, ಫ್ರೀಯಾಗಿ ಸಿಗುವ ಸಸಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಗೆ ಮಾಡಿ ತೋರಿಸ್ತೀವಿ ಸ್ನೇಹಿತರೆ, ನೋಡ್ತಾ ಇರಿ. ಸಿಗೋಣ.